ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ 26ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಮನವಿ ಮಾಡುತ್ತೇನೆ. ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2020 ಪರ್ಯಾಲೋಚಿಸಬೇಕು ಅಂತ ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಪೌರಾಡಳಿತ ಸಚಿವರು ಉತ್ತರ ಕೊಡಿ. ಹೇಳಿ, ಎಕ್ಸ್ಪ್ಲೇನ್ ಮಾಡೋಕೆ ಎಕ್ಸ್ಪ್ಲೇನ್ ಮಾಡಿ. ದಾಖಲೆ ಹೋಗುತ್ತೆ ಅಧ್ಯಕ್ಷ. ಏನಿಲ್ಲ, ನೀವು ಮಾತಾಡಿ. ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಖಾಸಗಿಯವರ ಹೆಸರಿರ್ತಕ್ಕಂಥ ರಸ್ತೆ ಮತ್ತೆ ಚರಂಡಿಯನ್ನ ಸ್ವಯಂ ಪ್ರೇರಿತವಾಗಿ ಅದನ್ನ ಪುರಸಭೆ ಮತ್ತು ನಗರಸಭೆ ವ್ಯಾಪ್ತಿಗೆ ತೆಗೆದುಕೊಳ್ತಕ್ಕಂಥದಕ್ಕೆ ಪ್ರಸ್ತಾಪಕ್ಕೆ ಈ ಒಂದು ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದು ಅಧ್ಯಕ್ಷರೇ. ಈ ಒಂದು ತಿದ್ದುಪಡಿಗೆ 1 ತಿಂಗಳ ಕಾಲ ಅವಕಾಶವನ್ನ ಕೊಡಲಾಗ್ತದೆ. ಅಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ 1 ತಿಂಗಳು ಅವಕಾಶ ಕೊಡ್ತೀವಿ ಅಧ್ಯಕ್ಷರೇ. 1 ತಿಂಗಳಲ್ಲಿ ಇದಕ್ಕೆ ಯಾವುದೇ ಪರಿಹಾರ ಧನವನ್ನು ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಮತ್ತೆ ಇದರ ಉದ್ದೇಶ ಏನು ಅಂತಂದ್ರೆ ಅಧ್ಯಕ್ಷರೇ, ಇದು ದುಸ್ಥಿತಿಯಲ್ಲಿರ್ತಕ್ಕಂಥ ರಸ್ತೆ ಮತ್ತು ಚರಂಡಿಯನ್ನ ಸುಸ್ಥಿತಿಗೆ ತಂದು ಸಾರ್ವಜನಿಕರಿಗೆ ಓಡಾಟ ಮಾಡಲಿಕ್ಕೆ ಮತ್ತೆ ಸಾರ್ವಜನಿಕರ ಮೇಲೆ ಆಗ್ತಕ್ಕಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ತಂದಿರತಕ್ಕಂಥದ್ದು. ಎರಡನೇದು ಉದ್ದೇಶ ಅಧ್ಯಕ್ಷರೇ, ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ರಸ್ತೆಯ ಸರ್ಕಾರದ ವ್ಯಾಪ್ತಿ ಇರತಕ್ಕಂಥ ರಸ್ತೆ ಅವಶ್ಯಕತೆ ಇರೋದ್ರಿಂದ ಈ ತಿದ್ದುಪಡಿಯನ್ನು ತಂದಿರತಕ್ಕಂಥ ಅಧ್ಯಕ್ಷರೇ, ದಯಮಾಡಿ ಇದನ್ನ ನಾವು ಇಲ್ಲಿಗಲ್ ಲೇಔಟ್ ಅವ್ರು ಮಾಡಿರ್ತಕ್ಕಂಥ ಇಲ್ಲಿಗಲ್ ಲೇಔಟ್ ಲೀಗಲೈಸ್ ಮಾಡ್ತಾ ಇದೀವಿ. ಆ ಜಾಗನ ಅವರ ಸ್ವಂತನ ಅವ್ರ ಹೆಸರಲ್ಲೇ ಇಟ್ರೆ ಮುಂದೊಂದ್ಸಲ ತರಲೆ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಅದರಿಂದ ಅದನ್ನ ಸರ್ಕಾರದ ವ್ಯಾಪ್ತಿಗೆ ತಗೊಳ್ತಾ ಇದೀವಿ. ದಯಮಾಡಿ ಸನ್ಮಾನ್ಯ ವಿಧಾನ ಪರಿಷತ್ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ. ಶಿಕ್ಷಣ ಪ್ರಾಧಿಕಾರದಿಂದ ತಗೊಂಡ್ರೆ ಮಾತ್ರ ಅದು ಲೀಗಲ್. ಈಗ ಮಾಡ್ತಾ ಇರೋದು ಇಲ್ಲೀಗಲ್. ಅವರ ಅದರಿಂದ ಪ್ರಾಧಿಕಾರದಿಂದ ಅಪ್ರೂವಲ್ ತಗೊಂಡ್ರೆ ಲೀಗಲ್ ಅದು. ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಮನವಿ ಮಾಡುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರೋ ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ನಗರಾಭಿವೃದ್ಧಿ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಮಾನ್ಯ ಸಭಾಪತಿಗಳೇ, ಮಾನ್ಯ ಪೌರಾಡಳಿತ ಸಚಿವರು ಏನೋ ಒಂದು ಬಿಲ್ ತಂದಿದ್ದಾರೆ. ನಗರಸಭೆ ಮತ್ತೆ ಪೌರಸಭೆಗಳ ವ್ಯಾಪ್ತಿಯಲ್ಲಿ ಖಾಸಗಿ ರಸ್ತೆಗಳು ಅನಧಿಕೃತ ಬಡಾವಣೆಗಳ ಖಾಸಗಿ ರಸ್ತೆಗಳನ್ನ ಅದನ್ನ ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡಿ ಅದನ್ನ ಸರ್ಕಾರನೇ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತಿದ್ದುಪಡಿ ತಂದಿದ್ದಾರೆ. ಅದೇ ತಿದ್ದುಪಡಿಯನ್ನ ನಾವು ನಗರ ಪಾಲಿಕೆಗಳ ವ್ಯಾಪ್ತಿಗಳಲ್ಲೂ ಕೂಡ ತರ್ತಾ ಇದ್ದೀವಿ. ನಗರಸಭೆ ಮತ್ತೆ ಪುರಸಭೆಗಳು ಏನ್ ಬಿಲ್ ತಂದ್ರು ಅದನ್ನೇ ನಾವು ನಗರ ಪಾಲಿಕೆಗಳಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ಆ ಬಿಲ್ನ ತರ್ತಾ ಇದ್ದೀವಿ. ಬಿಲ್ನ ಮಂಡಿಸಿದಾಗ್ಲೂ ಕೂಡ ಇದೇ ಪ್ರಶ್ನೆ ಕೇಳಿದ್ರು. ಆಗ್ಲೂ ಕೂಡ ಪೌರಾಡಳಿತ ಸಚಿವರು ನಾನು ಇಬ್ರು ಉತ್ತರ ಕೊಟ್ಟಿದ್ದೀವಿ. ಮತ್ತದೇ ಪ್ರಶ್ನೆನ ಕೇಳಿದ್ದಾರೆ. ಈ ಪ್ರಶ್ನೆ ಯಾವಾಗ ಉದ್ಭವಿಸುತ್ತೆ ಅಂತಂದ್ರೆ ಸಭಾಪತಿಗಳೇ, ಇವಾಗ ಅಧಿಕೃತವಾಗಿ ಬಡಾವಣೆಗಳು ರೂಪುಗೊಂಡಿದ್ರೆ ಆಟೋಮೆಟಿಕ್ ಆಗಿ ಸೈಟ್ಗಳ ಮುಂದೆ ಇರುವಂತ ರಸ್ತೆಗಳು ಅದು ಸರ್ಕಾರಕ್ಕೆ ಬರುತ್ತೆ. ಅದರ ನಿರ್ವಹಣೆ ಮತ್ತೆ ಅದನ್ನ ಎಲ್ಲರೂ ಸಾರ್ವಜನಿಕರು ಉಪಯೋಗ ಕೊಡೋದಕ್ಕೆ. ಯಾವಾಗ ಅನಧಿಕೃತ ಬಡಾವಣೆಗಳಾಗುತ್ತೆ ಆಗ ಆ ರಸ್ತೆಗಳ ಓನರ್ಶಿಪ್ ಮಾಲೀಕತ್ವ ಖಾಸಗಿ ವ್ಯಕ್ತಿಗಳ ಹತ್ರ ಇರುತ್ತೆ. ಆಗ ನಾವು ಆ ರಸ್ತೆಗಳನ್ನ ನಾವು ಅಭಿವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಸಾರ್ವಜನಿಕ ಬಹಳ ತೊಂದರೆ ಆಗುತ್ತೆ. ಮತ್ತೆ ಎಷ್ಟೊಂದ್ ಸರಿ ಈ ರಸ್ತೆಗಳ ಹಿಂದೆ ಸೈಟ್ಗಳಿರುತ್ತೆ. ಪಾಪ ಅವರು ಖಾತೆ ಮಾಡ್ಕೋಬೇಕು, ಪ್ಲಾನ್ ಅಪ್ರೂವಲ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ರಸ್ತೆ ಆಕ್ಸೆಸ್ ಇಲ್ಲದೆ ಇರೋದ್ರಿಂದ ಅವರ ಪ್ಲಾನ್ ಅಪ್ರೂವಲ್ ಮಾಡ್ಕೊಳಕ್ಕಾಗಲ್ಲ, ಖಾತೆ ಮಾಡ್ಕೊಳಕ್ಕಾಗಲ್ಲ. ಸೊ ಹೀಗಾಗಿ ಅನಧಿಕೃತವಾಗಿ ಬಡಾವಣೆಗಳನ್ನು ಕಟ್ಟಿ ಖಾಸಗಿ ವ್ಯಕ್ತಿಗಳ ಮಾಲೀಕತ್ವದಲ್ಲೇ ಇರುವಂತಹ ರಸ್ತೆಗಳನ್ನ ನಾವು ಸಾರ್ವಜನಿಕ ರಸ್ತೆಗಳಂತ ಘೋಷಿಸಿ ಅದಕ್ಕೆ ಅಭಿವೃದ್ಧಿ ಮಾಡಿಕೊಟ್ಟಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಅವ್ರಿಗೆ ಪರಿಹಾರ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ಅನಧಿಕೃತ ಬಡಾವಣೆಗಳು. ಹಾಗಾಗಿ ಇದಕ್ಕೆ ಬಿಲ್ ಅನ್ನ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಸದನ ಕೇಳ್ಕೊಳ್ತಾ ಇದ್ದೀನಿ ಸಭಾಪತಿಗಳು. ಮಾನ್ಯ ಸಭಾಪತಿಗಳೇ, ನಾನು ಮಂಡಿಸಿರುವ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು.
ಪ್ರಸ್ತಾವ ವಿರೋಧವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕ್ಕೆ ಅನುಮೋದನೆ ದೊರಕಿದೆ.